ಹಲೋ ಎವ್ರಿವಾನ್, ವೆಲ್ಕಮ್ ಟು ಸಂಮಾರ್ಗಹ ಕ್ಲಾಸಸ್. ಪ್ರಶ್ನೆ ಸಂಖ್ಯೆ 3 ಗಮನಿಸಿ. ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ? ಪಾಠದ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಕಲೀಲವಾಗಿದೆ? ಹಾಗಿದ್ರೆ ಯಾವುದು ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಯಾವುದು ಕಲೀಲವಾಗಿದೆ ಅಂತ ಹೇಳ್ಬೇಕು. ಸರಿ, ಕಲೀಲ ಅಂದ್ರೇನು? ಕಲೀಲ ಅನ್ನುವಂಥದ್ದು ಇದು ಸಮರೂಪವಲ್ಲದ ಮಿಶ್ರಣವಾಗಿರ್ತದೆ. ಕಲೀಲ ಸಮರೂಪವಲ್ಲದ ಮಿಶ್ರಣವಾಗಿರ್ತದೆ. ಇದರಲ್ಲಿ ಇರುವಂತಹ ಘಟಕಗಳೇನಿರ್ತದೆ ಅವು ಬರಿಗಣ್ಣಿಗೆ ಕಾಣಿಸದೇ ಇರುವಷ್ಟು ಚಿಕ್ಕದಾಗಿರ್ತದೆ, ಆದರೆ ಬೆಳಕನ್ನ ಚದುರಿಸುವಷ್ಟು ದೊಡ್ಡದಾಗಿರುತ್ತವೆ. ಹಾಗಿದ್ರೆ ಯಾವುದು? ಆಪ್ಷನ್ ಎ ಉಪ್ಪಿನ ದ್ರಾವಣ ತಪ್ಪಾದ ಉತ್ತರ. ಉಪ್ಪಿನ ದ್ರಾವಣದಲ್ಲಿ ಏನಾಗ್ತದೆ? ಇವು ಬರಿಗಣ್ಣಿಗೆ ಕಾಣಿಸುವುದಿಲ್ಲ, ಅದೇ ತರ ಬೆಳಕನ್ನ ಕೂಡ ಚದುರಿಸುವುದಿಲ್ಲ. ಆಪ್ಷನ್ ಬಿ ನಿಲಂಬಿತ ಮಿಶ್ರಣ. ಇದು ಹೆಸರೇ ಹೇಳ್ತಾ ಇದೆ, ಇದು ನಿಲಂಬಿತ ಮಿಶ್ರಣ, ಇದು ಕಲೀಲ ಅಲ್ಲ. ನಿಲಂಬಿತ ಮಿಶ್ರಣದಲ್ಲಿ ಏನಾಗ್ತದೆ? ದ್ರಾವ್ಯ ಏನಿರ್ತದಲ್ಲ ಅದು ಕೆಳಗಡೆ ಹೋಗಿ ಸೆಟಲ್ ಆಗ್ಬಿಡ್ತದೆ, ಕೆಳಗಡೆ ಹೋಗಿ ಕುತ್ಕೋಬಿಡ್ತದೆ. ಆಪ್ಷನ್ ಸಿ ಹಾಲು. ಹಾಲಿನ ಮೂಲಕ ಬೆಳಕು ಚದುರುತ್ತದೆ, ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಹಾಲು ಕಲೀಲಕ್ಕೆ ಉದಾಹರಣೆ. ಇದರಲ್ಲಿ ಕೊಬ್ಬಿನ ಕಣಗಳೇನಿರುತ್ತೆ ಅಥವಾ ಅಣುಗಳೇನಿರುತ್ತೆ ಅವು ನೀರಿನಲ್ಲಿ ಏಕರೂಪವಾಗಿ ಹರಡ್ಕೊಂಡಿರುತ್ತೆ, ಆದ್ರೆ ಇದು ಸಮರೂಪವಾದ ಮಿಶ್ರಣ ಆಗಿರೋದಿಲ್ಲ. ಆಪ್ಷನ್ ಡಿ ನೀರು. ನೀರು ತಪ್ಪಾದ ಉತ್ತರ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾಲು. ಥ್ಯಾಂಕ್ ಯು.